ತರ ಎಲ್ಲಾರು ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ. ಇವತ್ತು ಬುಧವಾರ ರಥಸಪ್ತಮಿ ಇದೆ, ಹಂಗಾಗಿ ಮನೆಯವರು ಇವತ್ತು ಪೂಜೆ ಮಾಡಿದ್ರು. ಇವತ್ತು ಸಿಂಹ ರಾಶಿಯವರಿಗೆ ರಾಶಿಗೆ ಅಧಿಪತಿ ಸೂರ್ಯ ಅಲ್ವಾ. ಇದು ಗೋಧಿ ಇದೆಲ್ಲ ತಂದಿಟ್ಟಿದ್ದೆ ದೀಪಾಸನ ಅಂತ. ಕಾರ್ ನಡಿ ಆ ಕಡೆ ತಂದಿಟ್ಟಿದ್ದೆ, ಆದ್ರೆ ಅವರು ಅರ್ಜೆಂಟ್ ಅಲ್ಲಿ ಇದ್ರು, ಹಂಗಾಗಿ ಮಾಡೋದಕ್ಕಾಗಿಲ್ಲ. ಅವರು ಸುಮ್ನೆ ದೀಪ ಹಚ್ಬಿಟ್ಟು ಹೋಗಿದ್ದಾರೆ ಅಷ್ಟೇನೆ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೆ, ಅದಕ್ಕೂ ಮುಂಚೆ ಅಜ್ಜಿಗೆ ಸ್ನಾನ ಮಾಡಿಸಿ ಬೆಳಗ್ಗೆನೆ ಮಾಡ್ಕೋ ಅಜ್ಜಿ, ನಾನೆಲ್ಲ ಹೊರಗಡೆ ಹೋಗ್ಬೇಕು ಅಂದೆ, ಚಳಿ ಆಗಲ್ಲ ಅಂದ್ರು. ಇವಾಗ ಕರ್ಕೊಂಡ್ ಬಂದಿದ್ದೀನಿ ಕೆಳಗಡೆ ಕರ್ಕೊಂಡ್ಬಂದು ಸ್ನಾನ ಮಾಡಿಸ್ಬಿಟ್ಟು ಟಿಫನ್ ಕೊಟ್ಬಿಟ್ಟು ಹೋಗ್ತೀನಿ. ಅದಕ್ಕೂ ಮುಂಚೆ ಡಾಗಿ ಊಟ ಹಾಕ್ಬೇಕು. ಆಮೇಲೆ ಬಿಸಿಬೇಳೆ ಬಾತ್ ಮಾಡಿದ್ದೆ, ಇವತ್ತು ಸಕತ್ತಾಗಿತ್ತು. ಸ್ವಲ್ಪ ಪಾರಿವಾಳಕ್ಕೂ ಕೂಡ ಊಟ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನ, ಆಮೇಲೆ ನಮ್ಮ ಕರ್ಲಿಗೆ ಸ್ವಲ್ಪ ಬಿಸಿಬೇಳೆ ಬಾತು ಎಲ್ಲ ಕೂಡ ತಗೊಂಡಿದ್ವಿ. ಇವಾಗ ಹೊರಗಡೆ ಹೋಗ್ತಾ ಇದೀನಿ. ಎಲ್ಲಿ ಅಂದ್ರೆ ನಿನ್ನೆ ಕೆಲ್ಸನೇ ಇವತ್ತು ಪೋಸ್ಟ್ಪೋನ್ ಆಗಿರೋದು ಅಷ್ಟೇನೆ. ನೆಲ್ಲಿನ ಮಹಾಲಕ್ಷ್ಮಿ ಲೇಔಟ್ಗೆ ಥ್ರೆಡ್ಮಿಲ್ ಒಂದು ಟೆಸ್ಟ್ ಇತ್ತು, ಅದನ್ನ ಮಾಡ್ಬಿಟ್ಟು ಆಮೇಲೆ JP ನಗರ್ ಬ್ಯಾಂಕ್ ಹೋಗ್ಬಿಟ್ಟು ಸೆಕೆಂಡ್ ಫೇಸ್ಗೆ ಒಂದು ಲೆಟರ್ ಕೊಡ್ಬೇಕಂತೆ. ಹಂಗಾಗಿ ಮನೆಯವ್ರು ಬರ್ತಾ ಇಲ್ಲ, ನಾನೇ ನೀನೇ ಹೋಗು ಅಂದ್ರು. ಆಮೇಲೆ ಇವತ್ತು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋದ್ರೆ ಆಯ್ತು, ಯಾಕೆಂದ್ರೆ ಟೈಮ್ ಆಲ್ರೆಡಿ ಆಗೋಯ್ತು. ಇನ್ನು ನಾನು ಹೋಗೋ ಅಷ್ಟಲ್ಲೇ ಆಗುತ್ತೆ, 10:30 ಆಗ್ಬಿಡುತ್ತೆ. 10 ಗಂಟೆಗೆ ಇದ್ದಿತ್ತು, 10:30ಗೆ ಹೋಗ್ತಾ ಇದೀನಿ. ಇಷ್ಟ ಆಗಿದೆ. ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದೀನಿ, ಧ್ರುವ ಬಂದು ಒಣಗಾಕ್ತಾನೆ. ಪಾತ್ರೆಗಳನ್ನ ಹಂಗೆ ಇಟ್ಟಿದೀನಿ, ಬಂದು ಬೇಕಾದ್ರೆ ಆದ್ರೆ ತೊಳಿತೀನಿ. ಸುಸ್ತಾದ್ರೆ ನಮ್ಮ ಫ್ರೆಂಡ್ಸ್ ಇದಾರಲ್ಲ ವಿಶ್ವೇಶ್ವರು, ಅದಕ್ಕೆ ಹಾಕ್ತೀನಿ. ಇಷ್ಟು ಇವತ್ತಿನ ಕೆಲ್ಸ. ಆಯ್ತು, ಕೆಲ್ಸ ಎಲ್ಲ ಆಯ್ತು. ಇನ್ನು ಅಜ್ಜಿಗೆ ಸ್ನಾನ ಮಾಡಿಸಿ ಟಿಫನ್ ಕೊಟ್ಟು ಇವಾಗ ಊಟ ಹಾಕ್ಬಿಟ್ಟು ಹೋಗ್ಬೇಕು. ಬನ್ನಿ, ನಿಮ್ದನ್ನು ಕರ್ಕೊಂಡು ಹೋಗ್ತೀನಿ. ಯಾವ ಹಾಸ್ಪಿಟಲ್ ಅಂತ ನಾನು ಒಂದ್ಸಲ ನೋಡಿಲ್ಲ. ಇವಾಗ ಹೋಗಿ ಅಲ್ಲೊಂದು ಇದು ಕೊಡ್ತದೆ. ಏನಾಯ್ತು ಗೊತ್ತಾ, ಲಾಂಗ್ ಕುರ್ತಾ ಹಾಕೊಂಡ್ಬಿಟ್ಟಿದ್ದೀನಿ. ಥ್ರೆಡ್ಮಿಲ್ ಮಾಡಕ್ಕೆ ಯಾರೋ ಲಾಂಗ್ ಕುರ್ತಾ ಹಾಕೋತಾರ. ಆಮೇಲೆ ಅನ್ಕೊಂತಾ ಇದ್ದೆ ಬಿಸಿಬೇಳೆ ಬಾತ್ ಮಾಡ್ಬೇಕಾದ್ರೆ ಬಟ್ಟೆ ಎತ್ತಿಟ್ಬಿಟ್ಟು ಬಂದಿದ್ದೆ, ಯಾವ್ದು ಹಾಕೊಳ್ಳೋದು ಅಂತ ಯೋಚನೆ ಮಾಡಿದಾಗ, ಅಯ್ಯೋ ನಾನು ಹೋಗ್ತಾರ ಕೆಲ್ಸ ಏನು, ನನ್ ಹಾಕೋತಾರ ಬಟ್ಟೆ ಏನು ಅಂತ. ಆಮೇಲೆ ಒಂದು ಇದಾಕೊಂಡು ಲೆಗಿನ್ಸ್ ಪ್ಯಾಂಟ್ ಹಾಕೊಂಡಿದ್ದೀನಿ ಅಷ್ಟೇನೆ. ಯಾಕಂದ್ರೆ ಥ್ರೆಡ್ಮಿಲ್ ಮಾಡ್ಬೇಕಾದ್ರೆ ಲಾಂಗ್ ಎಲ್ಲ ಹಾಕೊಂಡ್ರೆ ಮುಗ್ಗುರ್ಸ್ ಬೀಳ್ತೀವಿ. ಹಂಗಾಗಿ ಇವಾಗ ಹೋಗ್ತಾ ಇದೀನಿ. ಬರೀ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಲೇಟ್ ಮಾಡಕ್ ಬಿಡ, ಲೇಟ್ ಆಗೋಯ್ತು. ಬಿಸಿಬೇಳೆ ಬಾತ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಈ ತರ ಮಾಡಿದ್ದೆ. ಸಖತ್ ಅಂದ್ರೆ ಸಖತ್ತಾಗಿತ್ತು. ತುಂಬಾ ಸಲ ತೋರಿಸಿರೋದ್ರಿಂದ ಅದೇನ್ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ, ಹಂಗಾಗಿ ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಈ ತರ ಮಾಡಿ ಚಂದು ಕೂಡ ಲಂಚ್ ಕೂಡ ಬೆಳಗ್ಗೆನೆ ನಾನು ಇವತ್ತು ಕೊಟ್ಬಿಟ್ಟಿದ್ದೀನಿ, ಯಾಕೆಂದ್ರೆ ನಾನು ಇರಲ್ಲ ಅಂತ ಅನ್ಬಿಟ್ಟು ಹೇಳಿ ಕೊಟ್ಟೆ. ಅಜ್ಜಿ ಏನ್ ಟಿಫನ್ ಏನ್ ತಿಂತಾ ಇದೀಯ ಅಜ್ಜಿ? ಏನ್ ತಿಂತಾ ಇದೀಯ ಅಂದೆ? ಏನನ್ನು ಏನನ್ನ ಕೆಲ್ಸಕ್ಕೆ ಬ್ಯಾಂಕ್ ಹೋಗ್ಬೇಕು. ಮ್ಯಾಕ್ ಹೋಯ್ತೀನಿ, ಮ್ಯಾಕೆ ಎಲ್ಲ ಹೋಯ್ತೀನಿ ಬಿಡಜಿ, ದೂರ ಬಸ್ಸಲ್ಲಿ. ಹಾ, ಫಸ್ಟ್ ನಾನು ಇಲ್ಲಿಂದ ಮನೆಯಿಂದ ಹೊರಟಿದ್ದು ಹಾಸ್ಪಿಟಲ್ಗೆ. ಫಸ್ಟ್ ಕಾರ್ಡಿಯೋದು ಒಂದು ಟೆಸ್ಟ್ ಇತ್ತಲ್ವಾ, ಅದನ್ನ ಒಂದು ಥ್ರೆಡ್ಮಿಲ್ ಇದೆ ಬನ್ನಿ ಅಂತ ಹೇಳಿದ್ರು. ಮೊದಲು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಇದನ್ನೆಲ್ಲ ನಮ್ಗೆ ಹೇಳೇ ಇಲ್ಲ, ಮನೇಲೆ ಬಂದು ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇನೆ. ಸರಿ ಅಂತ ಅನ್ಬಿಟ್ಟು ಹೋಗ್ಬೇಕಾದ್ರೆ ಏನಾಯ್ತು ಗೊತ್ತಾ, ಆಟೋ ಹೋಗ್ತಿತ್ತಾ, ಆಟೋದವರು ಸ್ಪೀಡ್ ಆಗಿದ್ರ, ಸ್ವಲ್ಪ ಟೂ ವೀಲರ್ ಅವನು ಅಡ್ಡ ಬಂದ್ಬಿಟ್ಟ. ಅವನು ಸದ್ಯ ಇಬ್ರು ಬ್ರೇಕ್ ಹೊಡೆದ್ರು. ನಾನು ಫೋನ್ ಪರ್ಸಲ್ ಇಟ್ಟಿದ್ದಕ್ಕೆ ಫೋನ್ ಉಳ್ಕೋತು, ಇಲ್ಲ ಆದ್ರೆ ಡಮ್ ಅಂತ ಇವತ್ತು ಫೋನು ಹೋಗಿರೋದು. ನಾನ್ ಬೇರೆ ಫುಲ್ಲು ಮುಂದಕ್ಕೆ ಬಂದ್ಬಿಟ್ಟಿದ್ದೆ ಹೇಳ್ಬೇಕು ಅಂತಂದ್ರೆ. ಆಮೇಲೆ ಇಬ್ರು ಜಗಳ ಮಾಡ್ಕೊಂಡು ನಿಂತಿದ್ದಾರೆ, ನೀನ್ ಬಂದೆ ಅಂತ. ಯಾಕೋ ಗೊತ್ತಿಲ್ಲ, ತುಂಬಾ ಭಯ ಸೇರ್ಕೊಂಡ್ಬಿಟ್ಟಿದೆ. ಯಾವಾಗಿಂದ ಅಂತಂದ್ರೆ, ಒಂದ್ಸಲಿ ನಾನು ಕಾರ್ ಓಡಿಸ್ಬೇಕಾದ್ರೆ ಮತ್ತೆ ಅಡ್ಡ ಬಂದ್ಬಿಟ್ಟಿದೆ ಟೂ ವೀಲರ್ನು. ಅವಾಗಿಂದ ಯಾಕೋ ಭಯ ಸೇರ್ಕೊಂಡ್ಬಿಟ್ಟಿದೆ. ನಾವ್ ಹೆಣ್ಮಕ್ಳು ಮೊದ್ಲೇ ಒಂದ್ ಸ್ವಲ್ಪ ಆದ್ರೆ ಸಾಕು ಅದೇ ಸೇರ್ಕೊಂಡ್ಬಿಡುತ್ತೆ, ಈ ತರ ಎಲ್ಲ ಆಗ್ಬಿಟ್ರಂತೂ ಇನ್ನ ಭಯ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ನನ್ಗೆ ಹಂಗೆ ಭಯ ಸೇರ್ಕೊಂಡ್ಬಿಟ್ಟಿದೆ. ಇವಾಗ ಹಾಸ್ಪಿಟಲ್ಗೆ ಬಂದು ಎಷ್ಟು ಚೆನ್ನಾಗಿ ಅವರು ಮಾತಾಡಿಸ್ತಾರೆ ಅಂತಂದ್ರೆ, ಇವಾಗ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಆಮೇಲೆ ನಿಮ್ದು ID ಪ್ರೂಫ್ ಏನಾದ್ರು ಇದ್ರೆ ಕೊಡಿ ಅಂತಂದ್ರು. ನೀವ್ ಹೇಳೇ ಇಲ್ವಲ್ಲ ತರಕ್ಕೆ ಅಂದೆ. ಆಮೇಲೆ ನಾನು ಬ್ಯಾಂಕ್ಗೆ ಅಂತ ಯಾವಾಗ್ಲೂ ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡ್ ಎಲ್ಲ ತಂದಿದ್ದೆ ನಾನು. ಆಮೇಲೆ ಅದನ್ನ ಕೊಟ್ಟೆ, ಸರಿ ಅಂತ ಅಂದ್ಬಿಟ್ಟು ಫಸ್ಟ್ BP ಚೆಕ್ ಮಾಡಿದ್ರು. BP ಸ್ವಲ್ಪ ಲೋ ಇತ್ತು. ಟ್ರಾವೆಲ್ ಮಾಡ್ಕೊಂಡ್ ಬಂದ್ರೆ ಟಿಫನ್ ತಿಂದಿಲ್ವಾ ನೀವು ಅಂದ್ರು. ನಾನು ಸ್ವಲ್ಪ ಲೈಟಾಗಿ ಇಷ್ಟು ಟೇಸ್ಟ್ ನೋಡಿದ್ದೆ ಅಷ್ಟೇನೆ, ತಿಂದಿರ್ಲಿಲ್ಲ. ಅಜ್ಜಿಗೆ ಮಾತ್ರ ಹಾಕೊಟ್ಬಿಟ್ಟು ಹಂಗೆ ಹೊರಟೋಗಿದ್ದೆ. ಇಲ್ಲ ಮೇಡಮ್ ತಿಂದಿದ್ದೀನಿ ಅಂತ ಅಂದೆ. ಆಮೇಲೆ ಇನ್ನೊಂದ್ 2 ಸಲ ಚೆಕ್ ಮಾಡಿದಾಗ ಕರೆಕ್ಟ್ ಆಗಿ ಬಂದ್ರು. ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳ ಅಂತ ಅಂದೆ. ಮಾಡ್ಕೊಳ್ಳಿ ಮೇಡಮ್, ಅದಕ್ಕೇನು.
ಅಂತ ಅಂದ್ರು. ವ್ಲಾಗರ ನೀವು ಅಂದ್ರು. ಇಲ್ಲ ಇಲ್ಲ ನನ್ನ ಮಕ್ಳಿಗೆ ತೋರ್ಸೋದಕ್ಕೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಅಂದೆ. ಆಮೇಲೆ ಅವರು ಅಷ್ಟೇನೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ಸ್ಕೊಂಡು ಏನು ಇದಾಗ್ದಾರ ತರ ಇದ್ ಮಾಡಿದ್ರು. ಆಮೇಲೆ ಅಲ್ಲಿ ಇದಾದ ನಂತರ ನನಗೆ ಥ್ರೆಡ್ಮಿಲ್ ಇತ್ತು. ನಾನ್ ಅನ್ಕೊಂಡ್ ಹೋಗಿದ್ದೆ ಅಯ್ಯೋ ಆ ಬಟ್ಟೆ ಹಾಕೊಂಡ್ ಹೋಗ್ಬೇಕು, ಲಾಂಗ್ ಕುರ್ತಾ ಹಾಕೋಬಾರ್ದು ಅಂತೆಲ್ಲ ಅನ್ಕೊಂಡ್ ಹೋದ್ರೆ ಅಲ್ಲಿ ಅವ್ರ ಬಟ್ಟೆನೆ ಹಾಕ್ಸಿ ನಮ್ಗೆ ಥ್ರೆಡ್ಮಿಲ್ ಮಾಡಿಸ್ತಾರೆ. ಏನಾಯ್ತು ಇವತ್ತು ಅಂತಂದ್ರೆ ಮಾಡ್ಬೇಕಾದ್ರೆ ನಂಗೆ ಅಲ್ಲೊಂದು ರೆಡ್ ಬಟನ್ ಇರುತ್ತೆ. ಅಂದ್ರೆ ಕೆಲವ್ರಿಗೆ ಸುಸ್ತಾಗ್ಬಿಡುತ್ತಲ್ವಾ ಥ್ರೆಡ್ಮಿಲ್ ಮಾಡ್ಬೇಕಾದ್ರೆ, ಅವಾಗ ತಕ್ಷಣಕ್ಕೆ ಆಫ್ ಮಾಡಕ್ಕೆ ಅಂತ ಅದನ್ನ ಇಟ್ಕೊಂಡಿದ್ದಾರೆ. ನನ್ಗೇನ್ ಗೊತ್ತು, ನನ್ಗೆ ಅಭ್ಯಾಸ ಇತ್ತಲ್ವಾ ಅಂತ ಅನ್ಬಿಟ್ಟು ನಾನು ಅದು ಸುಮ್ನೆ ಇಟ್ಕೊಬೇಕಾದ್ರೆ ಪ್ರೆಸ್ ಮಾಡ್ಬಿಟ್ನಾ. 5 ನಿಮಿಷ ಆಗಿತ್ತು, 5-6 ನಿಮಿಷ ಆಗಿತ್ತು ಅನ್ಸುತ್ತೆ. ಮತ್ತೆ ಇನ್ನೊಂದು 10 ನಿಮಿಷ ಮಾಡಿಸಿ, ಅಂದ್ರೆ ಒಂದ್ಸಲಿ ಮಾಡ್ಬೇಕಾದ್ರೆ 10 ನಿಮಿಷ ಇರುತ್ತೆ. ನಾನು 5 ನಿಮಿಷ ಮಾಡಿ ಮತ್ತೆ ಅದನ್ನ ಆಫ್ ಮಾಡ್ಬಿಟ್ನಲ್ವಾ, ಮತ್ತೆ ಇನ್ನೊಂದ್ಸಲಿ ಕೊಟ್ರು. ಸರಿ ಅಂತ ಅನ್ಬಿಟ್ಟು 3 ತರ ಇರುತ್ತೆ, 3 ತರ ಸ್ಪೀಡಲ್ಲಿ ಮಾಡ್ಬೇಕಾಗತ್ತೆ. ಅದನ್ನ ಮಾಡಿ ಈಗ ಬಂದೆ. ಟ್ರೆಡ್ಮಿಲ್ ಒಂದು ಬ್ಯಾಲೆನ್ಸ್ ಇದೆ, ಹಂಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. BP ಎಲ್ಲ ಚೆಕಪ್ ಆಯ್ತು. BP ಚೆಕಪ್ ಆದ್ಮೇಲೆ ಚೆಕ್ ಮಾಡಿ ಟ್ರೆಡ್ಮಿಲ್ಗೆ ಬಿಡೋದು. ಫಸ್ಟ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರ ಅಂದ್ರೆ ಸ್ವಲ್ಪ ಕಮ್ಮಿ ಇತ್ತು ಅಂತ, ಆಮೇಲೆ ಕರೆಕ್ಟ್ ಆಗಿ ಬಂತು. ಸರಿ ಅಂತ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ವಾಮ್ ಫೀಲಿಂಗ್ ಇದೆ ಇಲ್ಲಿ. ಥ್ರೆಡ್ಮಿಲ್ ಮಾಡೋದೇನು ಮಸ್ತಲ್ಲ. ಯಾವಾಗ್ಲೂ ಅವಾಗ ಜಿಮ್ಗೆ ಹೋಗ್ತಿದ್ನಲ್ಲ, ಜಿಮ್ಗೇನು ಹೋಗಿಲ್ಲ ನಾನು, 1-2 ತಿಂಗಳು ಹೋಗಿದ್ದೀನಿ ಅಷ್ಟೇ. ನಮ್ಮನೇಲಿ ಇತ್ತು, ಯಾವಾಗ ಮಾಡ್ತಾ ಇದ್ನಲ್ಲ, ಹಂಗಾಗಿ ಅಭ್ಯಾಸ ಇದೆ. ಏನು ಯಾವ ತರ ಏನು ಆತರ ಏನು ಕನ್ಫ್ಯೂಷನ್ ಇಲ್ಲ. ಇವಾಗ ಥ್ರೆಡ್ಮಿಲ್ ಮುಗಿಸ್ಕೊಂಡು JP ನಗರ್ಗೆ ಹೋಗ್ಬೇಕು. ಅದ್ರಲ್ಲಿ ಬಂದಿರೋದು ಎಷ್ಟು ಧೂಳ್ತು ಇದಾಗಿದೆ ಅಂದ್ರೆ ಯಪ್ಪಾ ಸಖತ್ ಧೂಳು. ನಿನ್ ಗಾಡಿಲಿ ಬಂದಿದ್ರೆ ಇನ್ಯಾವ ಕತೆನೋ ನಂದು. ಸುಮ್ನೆ ಕುತ್ಕೊಂಡಿದ್ದೀನಿ. ಇಲ್ಲೇನೆ ಬೆಳಿಗ್ಗೆ ಏನು ನಡೆದಿಲ್ಲ ಅಂತ ಅನ್ಬಿಟ್ಟು ಇವ್ರೇನೆ ನನಗೆ ಎಕ್ಸರ್ಸೈಸ್ ಮಾಡಿಸ್ಬಿಟ್ರು. ಇದೇ ಅವ್ರ ಬಟ್ಟೆ ಕೊಟ್ಟಿದ್ದು. ಈ ಬಟ್ಟೆ ಹಾಕೊಂಡು ಏನೇನೋ ಹಾಕಿದ್ರಪ್ಪ, ಹಾಕಿ ಅದನ್ನ ಥ್ರೆಡ್ಮಿಲ್ ಮಾಡಿಸಿದ್ರು. ಓಕೆ, ರಿಪೋರ್ಟ್ ನಿಮ್ಗೆ ಮೇಲಲ್ಲಿ ಕಳಿಸ್ತೀವಿ ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ನನ್ನ ಮಗ ಅಂತ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಯಾಕೆಂದ್ರೆ ಫೋನ್ ಏನಾದ್ರು ಬರ್ತಾ ಇರುತ್ತೆ ಅಂತ ಅನ್ಬಿಟ್ಟು ನಾನು ಏರೋಪ್ಲೇನ್ ಮೂಡ್ಗೆ ಹಾಕ್ಬಿಟ್ಟಿದ್ದೆ, ಹಂಗಾಗಿ ಭಯ ಪಟ್ಕೊಂಡಿದ್ದ. ಆಮೇಲೆ ಮನೆಯವ್ರು ಫೋನ್ ಮಾಡಿದ್ರು. ಅದು ಮುಗಿದ್ಮೇಲೆ ಮೊದ್ಲು ಧ್ರುವಂಗೆ ಫೋನ್ ಮಾಡು ಅಂತ. ಎಷ್ಟು ಮಕ್ಳು ಭಯ ಪಟ್ಕೋತಾರೆ ನೋಡಿ. ನಾನು ಎಲ್ಲಾನು ಹೊರಗಡೆ ಜಾಸ್ತಿ ಹೋಗಲ್ವಲ್ಲ, ಅದಕ್ಕೆ ಭಯ ಅವನ್ಗೆ. ಇವಾಗ ನಾನೇನ್ ಮಾಡಿದೆ ಅಂತಂದ್ರೆ ಅಲ್ಲೇನೆ ಇದ್ದು ಪಕ್ಕದಲ್ಲೇ ಇತ್ತು, JP ನಗರ್ಗೆ ಹೋಗ್ಬಿಡೋಣ ಅಂತ ಅನ್ಬಿಟ್ಟು ಅಲ್ಲೇ ಯಾರನ್ನೋ ಕೇಳ್ದೆ, ಅವ್ರು ಹೇಳಿದ್ರು ಅಂತ ಅನ್ಬಿಟ್ಟು JP ನಗರ್ಗೆ ಬಂದೆ. ಏನು ಗೊತ್ತಾ, ಈ ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಲ್ಲ, ಅವ್ರು ತುಂಬಾ ಕೈಂಡ್ ಆಗಿ ಮಾತಾಡಿಸ್ತಾರೆ ಅನ್ಕೊಳ್ಳಿ. ಇಲ್ಲಿ ಒಂದು ಹುಡುಗಿ ಕೂತಿತ್ತು ಪಕ್ಕದಲ್ಲಿ, ನಾನು ಕುತ್ಕೊಂಡಿದ್ದೆ, ಅವಳು ಕುತ್ಕೊಂಡಿದ್ಲು. ಆದ್ರೆ ಒಬ್ರು ವಯಸ್ಸಾದವ್ರು ಬಂದಾಗ ಒಂದ್ಸಲ ಕುತ್ಕೋತೀರಾ ಅಂತಾನು ಕೇಳಲ್ಲ, ಎದ್ದೇಳಕ್ಕೇನೆ ಹಿಂದೆ ಮುಂದೆ ನೋಡ್ತೇವೆ ಮಕ್ಳು. ಆ ವಯಸ್ಸಲ್ಲೇ ಹಿಂಗಂದ್ರೆ ಇನ್ ಮುಂದಕ್ಕೆ ಹೆಂಗಪ್ಪ ಅನ್ಸ್ತು. ಸರಿ ಅಂತ ಅನ್ಬಿಟ್ಟು ನಾನೇ ಎದ್ಬಿಟ್ಟು ಕುತ್ಕೊಳ್ಳಿ ಆಂಟಿ ಅಂತ ಅಂದೆ. ಕುತ್ಕೊಂಡಿದ್ರು ಅವರು. ಈ JP ನಗರ್ ಅಂತ ಶಾರ್ಟ್ ನೇಮ್ ಇದೆ ಅಲ್ವಾ, ಜಯಪ್ರಕಾಶ್ ನಗರ. ನಾನು ಎಲ್ಲೋ ರಾಂಗ್ ಆಗಿ ಹತ್ಬಿಟ್ಟಿದ್ದೀನಿ. ಅವ್ರನ್ನ ಕೇಳ್ದೆ, ಅಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, JP ನಗರ್ ಹೋಗುತ್ತಾ ಅಂತ. ಹೋಗುತ್ತೆ ಮೇಡಮ್ ಅಂತ ಹೇಳಿದ್ರು. ಅವ್ರು ಏನೋ ಜಯನಗರ ಅಂತ ಏನೋ ಕೇಳಿಸ್ಕೊಂಡ್ಬಿಟ್ರ. JP ನಗರ್ ಅಂತ ಇಲ್ಲಿ ಇಲ್ವೇ ಇಲ್ವಲ್ಲ, ಮೆನ್ಷನ್ನೇ ಮಾಡಿಲ್ಲ ಅಂತ ನಾನು ಒಂದ್ ಸ್ವಲ್ಪ ಹೊತ್ತು ಹಂಗೆ ನೋಡ್ಬಿಟ್ಟು ಆಮೇಲೆ ಒಬ್ಬರನ್ನ ಕೇಳ್ದೆ. ಇಲ್ಲ ಮೇಡಮ್ ಅದೇನೆ ಜಯಪ್ರಕಾಶ್ ನಗರ ಅಂತಾನೆ ಇರೋದು ಅಂತ ಅಂದ್ರು. ಸರಿ ಅಂತ ಅನ್ಬಿಟ್ಟು ಒಳ್ಳೇದಾಯ್ತು ಅಂತ ಅನ್ಬಿಟ್ಟು ರ್ಯಾಪಿಡೋ ಧ್ರುವನ್ ಹತ್ರ ಹೇಳಿಸ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಬ್ಯಾಂಕ್ಗೆ ಬಂದು ಸಬ್ಮಿಟ್ ಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ಇವಾಗ ತುಂಬಾ ಹೊಟ್ಟೆ ಹಸಿತಾ ಇದೆ. ಯಾಕೆ ಹಸಿತಾ ಇದೆ ಅಂದ್ರೆ ಬೆಳಗ್ಗೆ ತಿಂದಿಲ್ಲ, ಅದಕ್ಕೆ. ಇಲ್ಲಿ ರಾಮೇಶ್ವರಂ ಇತ್ತಲ್ವಾ, ಹಂಗಾಗಿ ಅದಕ್ಕೇನೆ ಹೋಗ್ಬಿಟ್ಟು ಒಂದು ಇಡ್ಲಿ ತಿನ್ನೋಣ ಅಂತ ಅನ್ಬಿಟ್ಟು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ. ಹೆಂಗಿರುತ್ತಪ್ಪ, ಎಲ್ಲಾರು ಹೇಳ್ತಾ ಇರ್ತಾರಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ. ಫುಲ್ ಮೀಲ್ಸ್ ಬಂದು 295 ಏನೋ ಇತ್ತು. ನನ್ಗೆ ಅದೆಲ್ಲ ಬೇಡ, ಒಂದು ಇಡ್ಲಿ ತಿನ್ನೋಣ, ಟೇಸ್ಟ್ ನೋಡೋಣ ಅಂತ ಅನ್ಬಿಟ್ಟು ಅದನ್ನ ತಿನ್ಬಿಟ್ಟು ಇವಾಗ ಮತ್ತೆ ಅಲ್ಲಿಂದ ನಾನು ಜಾಲಹಳ್ಳಿ ಕ್ರಾಸ್ಗೆ ಸೀದಾ ಮತ್ತೆ ಮೆಟ್ರೋದಲ್ಲಿ ಬಂದು ಇವಾಗ ನಾನು ಅಲ್ಲಿ ಯಾಕೋ ನೋಯ್ತಾ ಇತ್ತು. ಜಾಸ್ತಿ ಬಿಟ್ರೆ ಅದು ಮುಂದೆ ರೂಟ್ ಟ್ರೀಟ್ಮೆಂಟೇ ಮಾಡಿಸ್ಬೇಕಾಗತ್ತೆ ಅಂತೇಳಿ ಇವಾಗ ಡೆಂಟಲ್ ಹಾಸ್ಪಿಟಲ್ಗೆ ಬಂದೆ. ಅಲ್ಲೇನೆ ಫೋನ್ ಮಾಡಿದ್ದೆ ಮೇಡಮ್ಗೆ. ಇಲ್ಲ ಮೇಡಮ್ ನನಗೆ ಇವತ್ತು ಬೇಕೇ ಬೇಕು, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಅಂತ. ಇವತ್ತು ಫುಲ್ ಆಗಿದೆ, ಅಪಾಯಿಂಟ್ಮೆಂಟ್ ಇಲ್ಲ ಮೇಡಮ್ ಅಂತ ಅಂದರು. ಇಲ್ಲ ಮೇಡಮ್ ನಾನು ಬಂದೇ ಬರ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಅವರು ಗೊತ್ತಿರೋರಲ್ವಾ, ಚಂದುನ ಯಾವಾಗಲೂ ಕರ್ಕೊಂಡು ಹೋಗ್ತೀನಲ್ಲ ಅಲ್ಲೇನೆ, ಹಂಗಾಗಿ ಅವರು ಬನ್ನಿ ಅಂತ ಅಂದರು. ಹೋಗಿ ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ 6 ಗಂಟೆ ಇನ್ನು 5 ನಿಮಿಷ ಇರ್ಬೋದೇನೋ, ಇವಾಗ ಬರ್ತಾ ಇದ್ದೀನಿ. ಏನೇನ್ ತಂದೆ ಅಂತಂದ್ರೆ ಬಟಾಣಿಯಿಂದ ಹಿಡಿದು ಹೂವು, ತರಕಾರಿ, ನಾಳೆಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲನೂ ಕೂಡ ತಗೊಂಡು. ಎನರ್ಜಿ ಮಾತ್ರ ಕಮ್ಮಿ ಆಗಿಲ್ಲ, ಆದ್ರೆ ಸ್ವಲ್ಪ ಸುಸ್ತಾಗ್ತಾ ಇದೆ. ಯಾಕೆ ಅಂದ್ರೆ ನೀರು ಕುಡ್ದಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಸುಸ್ತಾಗ್ತಾ ಇದೆ. ಇವಾಗ ಗೇಟ್ ಬೇರೆ ಲಾಕ್ ಮಾಡ್ಕೊಂಡು ಹೋಗಿದ್ದ ಮಗ, ಅಲ್ಲೇ ಬಿಟ್ಟಿದ್ದ, ಹಂಗಾಗಿ ಅದನ್ನು ಕೂಡ ತಗೊಂಡು ಇವಾಗ ಬಂದಿದ್ದೀನಿ. ಹೂವು ಅಂತೂ ವಾರ ಪೂರ್ತಿ ಬೇಕು ನಂಗೆ. ಒಂದು ಅರ್ಧ kg ಅಷ್ಟು ತಗೊಂಡೆ. ಇವತ್ತು ರಥ ಸಪ್ತಮಿ, ಅದಕ್ಕೆ ಹೂದ್ ರೇಟ್ ಜಾಸ್ತಿ ಇತ್ತು ಅನ್ಸುತ್ತೆ. ಆದ್ರೂ ಇರ್ಲಿ ಚೆನ್ನಾಗಿರುತ್ತಲ್ವಾ ಅಂತ ಅನ್ಬಿಟ್ಟು ತಗೊಂಡು ಬಂದೆ. ಧೂಳಲ್ಲಿ ಹೋಗಿ ಬಂದು
ಎನರ್ಜಿ ಏನ್ ಲೋ ಆಗಿಲ್ಲ, ಒಟ್ನಲ್ಲಿ ಸ್ವಲ್ಪ ಸುಸ್ತಾಯ್ತು. ಯಾವತ್ತು ಹೋಗಲ್ವಲ್ಲ ನಾನು ಹೊರಗಡೆ ಜಾಸ್ತಿ. ಬೆಳಗ್ಗೆಯಿಂದ ಇವಾಗ ಟೈಮ್ ಆಗಿದೆ, ಎಷ್ಟು ಗೊತ್ತಾ ಟೈಮು? ಸರಿ ನೋಡ್ಬಿಟ್ಟು ಹೇಳ್ತೀನಿ. ಈಗ ಟೈಮು 6 ಗಂಟೆಗೆ 5 ನಿಮಿಷ ಇದೆ, ಅಷ್ಟು ಟೈಮ್ ಆಗಿದೆ. ಇವಾಗ ಬೆಳಿಗ್ಗೆ ಹೋಗಿದ್ದು ಇವಾಗ ಬಂದಿದ್ದೀನಿ. ಇವಾಗ ಮೊಸಪ್ಪು ಸಾಂಬಾರು ಮಾಡ್ತೀನಿ. ಸೊಪ್ಪೆಲ್ಲ ತಂದಿದ್ದೀನಿ, ಸೊಪ್ಪು, ಬಟಾಣಿ, ಆಮೇಲೆ ಇದು ಮಶ್ರೂಮ್ ಬಿರಿಯಾನಿ ಮಾಡೋಣ ನಾಳೆ ಅಂತ. ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ತರಬೇಕು. ಫಸ್ಟ್ ಮುಖ ತೊಳ್ಕೊಳ್ಳೋಣ. ಏನ್ ಧೂಳು ಅಂತೀರಾ ಯಪ್ಪ ದೇವ್ರೇ. ಪ್ರತಿದಿನ ಓಡಾಡೋರ್ಗೆ ಒಂದ್ ಕೈ ಮುಗಿಬೇಕು. ಬಸ್ಸಲ್ಲೇ ಆಗ್ಲಿ, ಟೂ ವೀಲರಲ್ಲೇ ಆಗ್ಲಿ ಓಡಾಡ್ತಾರಲ್ಲ, ಸಖತ್ ಕಷ್ಟ ಇದೆ. ಇವಾಗ ಫಸ್ಟ್ ನೀರು ಕುಡಿಬೇಕು, ಆಮೇಲೆ ಒಂದು ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸಾಂಬಾರು ಮಾಡಬೇಕು. 6 ಗಂಟೆ ಆಗೋಯ್ತು. ಚಂದು ಬೇರೆ ಬರ್ತಾನೆ. ಬಿಸಿಬೇಳೆ ಬಾತ್ ತಿಂದ್ರೆ ಹೊಟ್ಟೆ ತುಂಬಲ್ಲ ಅಲ್ವಾ, ಹಂಗಾಗಿ ಇವಾಗ ಫಟಾಫಟ್ ಅಂತ ಕೆಲಸ ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮನೆಯವ್ರಿಗೆ ಹೇಳಲ್ಲ ನಾನು. ಸುಸ್ತಾಯ್ತು ಹಂಗೆ ಹಿಂಗೆ ಅಂದರೆ ನೋಡ್ದಾ ಒಂದೇ ದಿನಕ್ಕೆ ಅಂತಾರೆ, ನೀನೊಂಥರ ಶೋ ಪೀಸ್ ಇದ್ದಂಗೆ ಅಂತ ಅಂತಾರೆ. ಅದಕ್ಕೆ ನಾನು ಏನು ಹೇಳಲ್ಲ ಇವಾಗ ಸದ್ಯಕ್ಕೆ. ಎಷ್ಟು ಧೂಳು, ಬಿಸಿಲು ಎಲ್ಲ ಏನು ಮಾಡೋಕ್ಕಾಗುತ್ತೆ, ಕೆಲಸ ಅಂತ ಬಂದಾಗ ಮಾಡಲೇಬೇಕಲ್ವಾ. ಇವಾಗ ಸೊಪ್ಪಿನ ಸಾಂಬಾರು ಮಾಡೋಣ ಬೇಗ ಬೇಗ. ಅನ್ನ ಧ್ರುವ ಮಾಡಿದ್ದಾನೆ, ಸಾಂಬಾರಿತ್ತು, ಅನ್ನ ಮಾಡ್ಕೊಂಡಿದ್ದ. ಇವಾಗ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ರಾತ್ರಿಗೆ ಮುದ್ದೆ ಮಾಡ್ತೀನಿ. ಆಮೇಲೆ ಬಜ್ಜಿ ಮೆಣಸಿನ್ಕಾಯಿನೂ ತಂದಿದ್ದೀನಿ. ನೋಡ್ತೀನಿ ಏನು ಮಾಡ್ತೀನಿ, ನನಗೂ ಗೊತ್ತಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.